ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ನಾವು ಎಲ್ಲೋ ಹೊರಟಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೌದು ಫ್ರೆಂಡ್ಸ್, ನಾವಿವತ್ತು ತಿರುಪತಿ ಹೋಗ್ತಾ ಇದ್ದೀವಿ. ತಿರುಪತಿ ಹೋಗೋದಕ್ಕೆ ಗಾಡಿ ಕೂಡ ನನ್ನ ಹಸ್ಬೆಂಡ್ ಎಲ್ಲ ಸರ್ವಿಸ್ ಮಾಡಿಸ್ಕೊಂಡು ತೊಗೊಂಡು ಬಂದರು. ಇವಾಗ ನಾವು 3:30 ಆಗಿದೆ, ಈಗ ಹೊರಡ್ತಾ ಇದ್ದೀವಿ. 3:30 ಆಗಿರಲಿಲ್ಲ, 3 ಕಾಲಾಗಿತ್ತು ಅಂತಲೇ ಹೇಳ್ಬೋದು ಮನೆಯಿಂದ ಹೊರಟಾಗ. ಸೊ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಏನೆಲ್ಲ ಬೇಕು ಅನ್ನೋದು. ಒಂದು 2 ಜೊತೆ 3 ಜೊತೆ ಬಟ್ಟೆಗಳನ್ನ ಇಟ್ಕೊಂಡಿದ್ದೀವಿ ಅಷ್ಟೇ. ಇಟ್ಕೊಂಡ್ಬಿಟ್ಟು ಈಗ ನಾವು ಸ್ಟಾರ್ಟ್ ಆಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತದೆ, ತುಂಬ ಎಕ್ಸೈಟ್ಮೆಂಟ್ ಕೂಡ ಇದೆ. ಹೇಗಿರುತ್ತೆ ಈ ಜರ್ನಿ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವ್ಲಾಗು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ, ಖಂಡಿತ ಯೂಸ್ಫುಲ್ ಆಗುತ್ತೆ. ಪ್ಲೀಸ್ ಫುಲ್ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ. ನಾನಿವತ್ತು ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ಹೊಸ ಡ್ರೆಸ್ಸೇ, ಒಂದು ಸಲ ನಾನು ಹಾಕ್ಕೊಂಡಿದ್ದು. ಫ್ರೆಂಡ್ ಮನೆ ಬರ್ತಡೇ ಹೋಗಿದ್ನಲ್ವ ಅವತ್ತು. ಇಲ್ಲಿ ನೋಡಿ, ಗಾಡಿ ಮೇಲೆ ಕೂಡ ಹೂವು ಬಿತ್ತು, ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ. ಹಾಗೆಯೇ ಅಲ್ಲಿಂದ ಬರ್ತಾ ಇದ್ದಂಗೆ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ. ಕೋಣನಕುಂಟೆ ಕ್ರಾಸ್ ಹತ್ರ ಇರುವಂಥ ಪೆಟ್ರೋಲ್ ಬಂಕ್ ಇದು. ಸೊ ಈಗ ನಾವು ಡೀಸೆಲ್ ಎಲ್ಲ ಫಿಲ್ ಮಾಡಿಸ್ಕೊಂಡ್ವಿ. ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ಕೊಂಡು ಅದಾದಮೇಲೆ ಇಲ್ಲಿ ಟೈರ್ಗೆ ಹೇರ್ ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ಅಂದರೆ ಹೊರಗಡೆ ಹೋಗ್ಬೇಕಂದ್ರೆ ಇದೆಲ್ಲ ಗಮನ ಹರಿಸ್ಬೇಕಲ್ವ, ಹಾಗಾಗಿ ನೋಡಿ ಇವಾಗ ನಾವು ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾಯಿತ್ತು. ಗಾಡಿ ಸರ್ವಿಸ್ ಮಾಡಿಸಿದ್ರಿಂದ ಗಾಡಿ ಕೂಡ ನೀಟಾಗಿತ್ತು. ಅದರಲ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಗಾಡಿ ಎಲ್ಲ ಕ್ಲೀನಾಗಿದ್ದರೆ ಒಳ್ಳೇದಲ್ವ, ಹಾಗಾಗಿ ಎಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಈಗ ಇಲ್ಲಿ ಬನಶಂಕರಮ್ಮ ಟೆಂಪಲ್, ಬನಶಂಕರಿ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೇ ಬನಶಂಕರಮ್ಮ ಟೆಂಪಲ್ಗೆ, ಬನಶಂಕರಮ್ಮಂಗೆ ಕೈ ಮುಕ್ಕೊಂಡು ಈಗ ನಾವು ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಇತ್ತು, ತುಂಬ ಖುಷಿ ಕೊಡ್ತಾ ಇತ್ತು. ಒಂಥರ ಮನಸ್ಸು ಹಾರಾಡ್ತಾ ಇರುತ್ತೆ ಅಂತಾರಲ್ವ, ತೇಲಾಡ್ತಾ ಇತ್ತು, ಅಷ್ಟು ಖುಷಿ ಆಗ್ತಾಯಿತ್ತು. ನಾನು ಎಷ್ಟೋ ದಿನದಿಂದ ಕೇಳ್ತಾ ಇದ್ದೆ ಹೋಗೋಣ 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 ಅಂತ ಹೇಳ್ಬಿಟ್ಟು, ಬಟ್ ಹಾಗೇ ಇರಲಿಲ್ಲ. ನಾನು ತುಂಬ ದಿನದಿಂದನೇ ನಾನು ಅಂದ್ಕೊಂಡಿದ್ದೆ. ಎಷ್ಟೋ ಸತಿ ಪ್ರಯತ್ನ ಪಟ್ಟರೂ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ. ಏನಾದರೂ ಒಂದೊಂದು ಕಾರಣ ಹೋಗೋದಕ್ಕೆ ತಡೆ ಆಗ್ತಾಯಿತ್ತು. ಈ ಸತಿ ಹೋಗ್ತಾ ಇರೋ ಸಖತ್ ಖುಷಿ. ನಾನು ಒಂದು ಸತಿ ಹೇಳ್ಬಿಟ್ಟಿದ್ದೆ ನನ್ನ ಹಸ್ಬೆಂಡ್ಗೆ, ನೀವು ಕರ್ಕೊಂಡು ಹೋಗ್ದವ್ರೆ ನಾನು ಬಸ್ಸಲ್ಲೇ ಹೋಗಿ ಬಂದುಬಿಡ್ತೀವಿ ನಾನು ಅಂತ, ಹಾಗೆ ಹೇಗೆ ಅಂತೆಲ್ಲ. ಫೈನಲಿ ನಮ್ಮ ಗಾಡಿಯಲ್ಲೇ ನಾವೀಗ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಬೆಂಗಳೂರು ನೋಡೋದೇ ಒಂದು ಖುಷಿ. ಅದರಲ್ಲೂ ಎಲ್ಲ ಕಡೆ ಹೂಗಳು, ಗಿಡ ಮರ, ಸಖತ್ ಖುಷಿ ಅನಿಸುತ್ತೆ. ಗ್ರೀನ್ ಸಿಟಿ. KR ಪುರಂ ಕಡೆ ಹೋಗ್ತಾ ಇದ್ದೀವಿ ಈಗ. ನೋಡಿ, ಇದು KR ಪುರಂ ಬ್ರಿಡ್ಜು, ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿದೆ. ಈಗ ರೀಸೆಂಟಾಗಿ ಒಂದು ಮೆಟ್ರೋ ಸ್ಟೇಷನ್ ಓಪನ್ ಆಯ್ತಲ್ವ, ಮೋದಿಯವ್ರು ಬಂದುಬಿಟ್ಟು ಓಪನ್ ಮಾಡಿದ್ರಲ್ಲ, ಅದು ಇದು KR ಪುರಂ ಮೆಟ್ರೋ ಸ್ಟೇಷನ್ ಹೊಸ್ದು. ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿದೆ. ಕೋಣನಕುಂಟೆ ಕ್ರಾಸಿಂದ ತಿರುಪತಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಚೆಕ್ ಮಾಡಿದ್ವಿ. ಸುಮಾರು 256 ಕಿಲೋಮೀಟ್ರ್ ತೋರಿಸ್ತು. ಇಲ್ಲಿಂದ 236 ಕಿಲೋಮೀಟ್ರ್ ತೋರಿಸ್ತಾ ಇದೆ ನೋಡಿ. ರೊಮ್ಯಾನ್ಸ್ ಕೈ ಕೊಟ್ರೆ ನಿಮಾನ್ಸ್, ಏನೇನು ಬರ್ಸ್ತಾರೆ ಆಟೋಯಿಂದ ಏನೆಲ್ಲ ಬರ್ಸಿದ್ದಾರೆ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ನಗು ಬರುತ್ತೆ. ಅಂದರೆ ಚಿಕ್ಕಮಂಗ್ಳೂರು ಸೈಡಲ್ಲೂ ಈ ಥರ ಬರ್ಸ್ತಾರೆ. ನಾನು ಮಂಡ್ಯ ಸೈಡಲ್ಲಿ ನೋಡಿದ್ದೀನಿ ಈ ರೀತಿ ಆಟೋ ಮೇಲೆ ಏನೇನಾದರೂ ಕವನಗಳು ಬರ್ಸೋದು, ಈ ಥರ ಎಲ್ಲ ಬರ್ಸ್ತಾರೆ. ಬೆಂಗಳೂರಲ್ಲೆಲ್ಲ ಸ್ವಲ್ಪ ಕಡಿಮೆ ಅನ್ಬೋದು. ಬೆಂಗಳೂರಲ್ಲಿ ಅದಕ್ಕೆಲ್ಲ ಸ್ವಲ್ಪ ಅಲೋ ಇಲ್ಲ ಅಂತ ಅನ್ಕೋತೀನಿ, ಆದರೂ ಬರ್ಸಿದ್ದಾರೆ ಯಾರೋ. ಊಟ ಕೂಡ ಮಾಡಿರಲಿಲ್ಲ ನಾವು. ಫಸ್ಟ್ ಇಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಈ ಹೋಟೆಲ್ಗೆ. ಟೈಮಲ್ಲೇ 5:30 ಆಗ್ಬಿಡ್ತು. ಇವಾಗ ಏನು ಊಟ ಮಾಡೋದು ಅಂತ ಅಂದ್ಕೊಂಡು ದೋಸೆ ತರಿಸ್ಕೊಂಡ್ವಿ. ಅದರಲ್ಲಿ ಊಟ ಮೀಲ್ಸ್ ಇರಲಿಲ್ಲ. ಏನಾದರೂ ಏನಾದ್ರು ಸ್ನ್ಯಾಕ್ಸ್ ತಿನ್ಬೋದಿತ್ತು ಅಥವಾ ಈ ರೀತಿ ತಿಂಡಿಗಳಿತ್ತು. ಹಾಗಾಗಿ ದೋಸೆ ತರಿಸ್ಕೊಂಡ್ವಿ, ಮಸಾಲೆ ದೋಸೆ. ರೇಟ್ ತುಂಬ ಜಾಸ್ತಿ ಇತ್ತು ಅನ್ನೋದು ಬಿಟ್ಟರೆ ಟೇಸ್ಟ್ ವೈಸು ಓಕೆ ಥರ ಇತ್ತು. ನಾನು ತಾನು ಮಸಾಲೆ ದೋಸೆ ತರಿಸ್ಕೊಂಡ್ವಿ, ನನ್ನ ಹಸ್ಬೆಂಡು ಸೆಟ್ ದೋಸೆ ತರಿಸ್ಕೊಂಡ್ರು. ಹಾಗೆಯೇ ಕಾಫಿನೂ ತರಿಸ್ಕೊಂಡು ಕುಡಿದ್ವಿ. ಅಲ್ಲಿಂದ ಈಗ ನೋಡಿ, ಇದು ಹೊಸಕೋಟೆ ಟೋಲು. ಹೊಸಕೋಟೆ ಟೋಲಿಂದ ಟೋಲ್ ಕಟ್ಕೊಂಡ್ಬಿಟ್ಟು ಈಗ ಸೀದಾ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಜೊತೆ 1-2 ರೀಲ್ಸ್ ಕೂಡ ಮಾಡಿದೆ ಈ ಟೈಮಲ್ಲಿ.
ಹಾಗೆ ಫ್ರೆಂಡ್ಸ್, ಇಲ್ಲಿ ಮೇಯ್ನಾಗಿ ಇಲ್ಲಿ ರೂಟಲ್ಲಿ ನಾನು ಯಾವತ್ತೂ ಕೂಡ ಬಂದಿರಲಿಲ್ಲ. ತುಂಬ ಖುಷಿ ಕೊಟ್ಟಿದ್ದಂಥದ್ದು ಈ ಬೆಟ್ಟ ಗುಡ್ಡಗಳು. ಎಷ್ಟು ಚೆನ್ನಾಗಿದೆ ನೋಡಿ ಬೆಟ್ಟ ಗುಡ್ಡ, ಸೂಪರಾಗಿದೆ. ಎಲ್ಲ ಬಂಡೆ ಥರ ಬೆಟ್ಟ. ನೀವು ಕೂಡ ಈ ಪ್ಲೇಸ್ ನೋಡಿ ಎಂಜಾಯ್ ಮಾಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿದೆ. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಫುಲ್ ವಾಚ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಲಾರಿ ಮೇಲೆ ಸುಮಾರು ಒಂದು 3-4 ಜನ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮಗೆ ಭಯ ಆಗುತ್ತೆ, ಎಲ್ಲಾದರೂ ಸ್ಪೀಡಾಗಿ ಹೋಗ್ತಾ ಎಲ್ಲಾದರೂ ಬಿದ್ದುಬಿಟ್ರೆ ಅಂತ. ಇಷ್ಟು ಧೈರ್ಯವಾಗಿ ಕೂತ್ಕೊಂಡು ಹೋಗ್ತಾರೆ ನೋಡಿ ಅವರು. ಕರ್ನಾಟಕ ಬಿಟ್ಟು ಎಲ್ಲೂ ಔಟ್ ಆಫ್ ಈಗ ನಾವು ಆಂಧ್ರದಲ್ಲಿದ್ದೀವಿ. ಇನ್ನು 116 ಕಿಲೋಮೀಟ್ರ್ ಏನೋ ಇದೆ ಅನಿಸುತ್ತೆ ತಿರುಪತಿ. 115, 116 ಇದೆ. ಗಂಟೆ ಎಷ್ಟಾಯ್ತು ಚಿನ್ನಿ? ಗಂಟೆ 8 ಗಂಟೆ 8 ನಿಮಿಷ ಆಯಿತು. 8 ಗಂಟೆ 8 ನಿಮಿಷಕ್ಕೆ ಆಂಧ್ರದಲ್ಲಿದ್ದೀವಿ. ಡಾಕ್ಯುಮೆಂಟ್ ಎಲ್ಲ ತೋರಿಸ್ಬಿಟ್ಟು TP ಕಟ್ಟಬೇಕಂತೆ, ಅದಕ್ಕೆ ಹೋಗಿದ್ದಾರೆ. ಫಸ್ಟ್ ಟೈಮು ಔಟ್ ಆಫ್ ಸ್ಟೇಷನ್ ಬಂದಿರುತ್ತೆ. ಫಸ್ಟ್ ಟೈಮ್ ಖುಷಿ ಆಗ್ತದೆ ತುಂಬ. ಅಂದರೆ ನಾವು ಅಂದ್ಕೊಳ್ಳೇ ಇಲ್ಲ, ಇವತ್ತು ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಸಂಜೆಗೆ ಬರ್ತಾಯಿದ್ವಿ. ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು, ಅದು ಆಧಾರ್ ಓಕೆನಾ? ಎಲ್ಲ ಓಕೆನಾ? ಎಷ್ಟು ಕಟ್ಟಿಸ್ಕೊಂಡ್ರು TP? 400? 400 ರೂಪಾಯಿ ಕಟ್ಟಿಸ್ಕೊತಾರೆ ಫ್ರೆಂಡ್ಸ್ TPನ. ದಿಢೀರ್ನೇ ಅಂದರೆ ತುಂಬ ದಿನದಿಂದ ಒಂದು ವಾರದಿಂದ ಪ್ಲ್ಯಾನಿಂಗ್ ಇತ್ತು. ಈ ಸಲ ಅಂದರೆ ತನ್ನದು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ತಿರುಪತಿ ಹೋಗಬೇಕು ಅಂತೇಳಿ. ಬಟ್ ಅಂದರೆ ಇಷ್ಟು ಬೇಗ ಅದು ಕಾಲ ಕೂಡಿ ಬರುತ್ತೆ ಅಂತಲೇ ಅಂದ್ಕೊಂಡಿಲ್ಲ. ಫೈನಲಿ ಕಾಲ ಕೂಡಿ ಬಂತು. ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ನಾವು ಬೆಳಕಲ್ಲಿ ಬರಬೇಕಿತ್ತು. ಇನ್ನೂ ರೋಡ್ಗಳು ಇದನ್ನೆಲ್ಲ ನೋಡೋಕೆ ಸಖತ್ತಾಗಿತ್ತು. ನಂಗೆ ಅಲ್ಲಿ ಮುಳುಬಾಗಿಲು ತನಕ ಬಂದ್ವಿ ನೋಡಿ, ಕೋಲಾರ ತನಕ ಸೂಪರ್ ಇತ್ತು ಅಂತಲೇ ಹೇಳ್ಬೋದು. ಆ ಬೆಟ್ಟಗಳು ಎಲ್ಲ ಸಖತ್ತಾಗಿತ್ತು. ಕೋಲಾರದಿಂದ ಮುಂದೆ ತುಂಬ ಚೆನ್ನಾಗಿತ್ತು. ನಾನು ತೋರಿಸಿದೆ ನೋಡಿ ಬೆಟ್ಟಗಳು ಏನು ಸಖತ್ತಾಗಿದೆ ಅಂತೇಳಿ. ಓಕೆ, ಜರ್ನಿ ಮುಂದುವರಿಸ್ತೀವಿ ಬನ್ನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ತಿರುಪತಿ ದೇವಸ್ಥಾನದಲ್ಲಂತೂ ಫೋನೆಲ್ಲ ಅಲೋ ಇಲ್ಲ. ಅಲ್ಲಿ ತಿರುಪತಿ ಊರು ಹೆಂಗಿದೆ ಅಂತ ಮಾತ್ರ ತೋರಿಸ್ತೀನಿ. ತುಂಬ ಜನ ನೋಡಿರಲ್ಲ. ಈವನ್ ಬೆಂಗಳೂರು ಕಡೆಯವರು ಈ ಕಡೆ ಸೈಡರೆಲ್ಲ ನೋಡಿರ್ತಾರೆ. ನಮ್ಮ ಚಿಕ್ಕಮಂಗ್ಳೂರು ಸೈಡರು, ಹಾಸನ ಸೈಡರು ಸ್ವಲ್ಪ ಕಡಿಮೆ ಅಂತ ಅನ್ಕೋತೀನಿ. ಅಂದರೆ ಹೋಗೋರೆಲ್ಲ ಚೂರು ಕಡಿಮೆ ಅನ್ಕೋತೀನಿ. ಆ ಕಡೆಯವರೆಲ್ಲ ಸ್ವಲ್ಪ ಧರ್ಮಸ್ಥಳ ಕಡೆ ಜಾಸ್ತಿ ಮನ್ಸು ಮಾಡ್ತಾರೆ ಹೋಗೋದಕ್ಕೆ. ಇದು ತುಂಬ ದೂರ ಆಗುತ್ತೆ. ಚಿಕ್ಕಮಂಗ್ಳೂರಿಂದ ಎಲ್ಲ ಅಂದರೆ 500-600 ಕಿಲೋಮೀಟ್ರ್ ಆಗುತ್ತಲ್ವ. ಆ ಕಡೆ ಎಲ್ಲ ಯಾರು ಸಾಮಾನ್ಯ ಕಡಿಮೆ ಬಂದಿರ್ತಾರೆ, ಸ್ವಲ್ಪ ಕಡಿಮೆ. ಹಾಗಾಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಲ್ಲ ಚಿನ್ನು? ನಮ್ಮ ಮಗು ಅಂತೂ ಫುಲ್ ಎಕ್ಸೈಟ್ ಆಗಿದೆ. ಅವಳಿಗೆ ತುಂಬ ಇಷ್ಟ ಹೋಗ್ಬೇಕು, ಎಲ್ಲರೂ ಹೊರಗಡೆ ಹೋಗ್ಬೇಕು, ತಿರುಗಾಡಬೇಕು, ಅದೆಲ್ಲ ಭಾಳ ಇಷ್ಟ. ಅಲ್ಲ ಚಿನ್ನು? ಇನ್ನು ಎಲ್ಲೆಲ್ಲೋ ಕೇಳಿದ್ದಾಳೆ ಅವರಪ್ಪನ ಹತ್ರ, ಅಲ್ಲೋಗೋಣ ಪಪ್ಪ, ಇಲ್ಲೋಗೋಣ ಅಂತ. ನೋಡಬೇಕು, ಕಾಲ ಕೂಡು ಬಂದಾಗ ಎಲ್ಲ ಕಡೆ ಹೋಗೋದಾಗುತ್ತೆ. ಇಷ್ಟು ವರ್ಷದ ಮೇಲೆ ಇವತ್ತು ಕಾಲ ಕೂಡು ಬಂತು ಅಂದರೆ ನಿಜವಾಗ್ಲೂ ನನಗೇನೆ ಸಖತ್ ಖುಷಿ ಆಗ್ತದೆ. ಇವತ್ತು ಬೆಳಗ್ಗೆ ಡಿಸೈಡ್ ಮಾಡಿ ಈಗ ಹೋಗ್ತಾ ಇದ್ದೀವಿ ನಾವು. ಓಕೆ, ವಿಡಿಯೋ ನೋಡ್ತಾರೆ. ಇನ್ನು ತಿರುಪತಿ ಒಂದು 50 ಕಿಲೋಮೀಟ್ರ್ ಇದೆ. ಸೊ ಈಗ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಬಿಸಿ ಇದೆಯಾ? ಸೊ ಆಂಧ್ರದಲ್ಲಿ ಫಸ್ಟ್ ಟೀ ಇದು ನಮ್ಮದು. ಹಾಗೆಯೇ ರಸ್ತೆ ಅಂತೂ ಸೂಪರಾಗಿದೆ. ತಿರುಪತಿ ರೋಡ್ ಅಂತೂ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಆರಾಮಾಗಿ ಬರ್ಬೋದು. ರೋಡ್ ಕೂಡ ಖಾಲಿ ಇದೆ. ಗಂಟೆ ಈಗ ಸುಮಾರು 8:45, 9 ಆಯ್ತಾ ಮನೆ? 9 ಆಯ್ತಾ ಟೈಮು? 9 ಆಯಿತು ಅನಿಸುತ್ತೆ. ರಸ್ತೆ ಎಲ್ಲ ಖಾಲಿನೇ ಇದೆ. ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಖುಷಿ ಆಗ್ತದೆ ತುಂಬ.
ಏನು ತಂದ್ಕೊಟ್ಟೆ? ಚಿಪ್ಸ್. ಹೋಟೆಲ್ ಸೂರ್ಯ ಹೋಟೆಲು ಹಾಂ ಅಲ್ವಾ? ಇನ್ನೇನು 10 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ ಅನ್ಸುತ್ತೆ. ಇನ್ನು 1 ಅವರ್ ಅಂತೂ ಬೇಕು. ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊತ ಬಂದೆ, ಪಬ್ಲಿಷ್ ಮಾಡಿಬಿಡೋಣ ಇವತ್ತಿನ ಬ್ಲಾಗ್ ಅಂತೇಳಿ. ಬಟ್ ಇನ್ನೂ ಕೂಡ ಆಗಿಲ್ಲ, ನಂಗೆ ಚೂರು ಕೆಲಸ ಇದೆ. ಅಂದರೆ ಕಾರಲ್ಲಿ ಬರ್ತಾ ಸರಿಯಾಗಿ ಎಡಿಟ್ ಮಾಡೋದಕ್ಕಾಗಲ್ಲ. ನೋಡೋಣ, ಸಾಧ್ಯ ಆದರೆ ಇವತ್ತು ಪಬ್ಲಿಷ್ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಪಬ್ಲಿಷ್ ಮಾಡ್ತೀನಿ. ಬೆಳಗ್ಗೆ ಬರಬೇಕಿತ್ತು, ಸ್ವಲ್ಪ ಬೆಳಕಿದ್ದಾಗ. ಬೆಟ್ಟ ಹೆಂಗಿದೆ ಅಂದರೆ ಅದ್ಭುತವಾಗಿದೆ ಸುತ್ತ. ಬಟ್ ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ಇಲ್ಲೂ ಒಂದು ಬೆಟ್ಟ, ಸುತ್ತ ಬೆಟ್ಟ ಇದೆ. ಆ ಕಡೆಯಿಂದ ಬರಬೇಕಾದ್ರೆ ವಿಡಿಯೋ ಮಾಡ್ತೀನಿ. ನನಗಂತೂ ಸಖತ್ತು ಖುಷಿ ಆಗ್ತಿದೆ ನಿಜವಾಗ್ಲೂ, ಸೂಪರಾಗಿದೆ. ಇರಿ, ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ ಬೆಟ್ಟ, ಅದು ಕಾಣ್ತಾ ಇಲ್ಲ ಕತ್ಲೆಯಲ್ಲಿ. ರಸ್ತೆ ಮಾತ್ರ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ನೋಡಿ. ಸುತ್ತ ಬೆಟ್ಟ ಇದೆ ಫುಲ್ಲು. ನೋಡಿ, ಏನು ಕಾಣ್ತಾ ಇಲ್ಲ, ಕಾಣಿಸೋದಿಲ್ಲ. ತಿರುಪತಿ 10 ಕಿಲೋಮೀಟರ್ ಫ್ರೆಂಡ್ಸ್. ಇದು ತಿರುಪತಿ ಹೆಬ್ಬಾಗಿಲು ನೋಡ್ತಾ ಇದ್ದೀರಲ್ಲ, ಈ ಆರ್ಚ್ ಏನು ಕಾಣ್ತಾ ಇದೆ, ಇದರಿಂದ ಒಳಗಡೆ ಹೋದರೆ ಸೀದಾ ತಿರುಪತಿ ಸಿಟಿಗೆ ಹೋಗ್ತೀವಿ. ಅಲ್ಲಿಂದ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋದ್ವಿ. ಅಂದರೆ ನಮಗೂ ರಸ್ತೆ ಸರಿಯಾಗಿ ಗೊತ್ತಿರಲಿಲ್ಲ, ಗೂಗಲ್ ಮ್ಯಾಪ್ ನೋಡ್ಕೊಂಡೇ ಹೋದ್ವಿ. ಗೂಗಲ್ ಮ್ಯಾಪ್ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ರೈಟ್. ತಿರುಪತಿ ನಾಗರಾನಿಕಿ ಸುಸ್ವಾಗತಂ. ತಿರುಪತಿ ನಗರಾನಿಕಿ ಸುಸ್ವಾಗತಂ. ಸ್ಟ್ರೈಟ್ ಮಂಗಿರೋದು ಅದು. ಹಂಗ್ ಮಲ್ಕೊಂಡಿದ್ರೆ ಮುಖ ಮೂಗು ಯಾವುದು ಗೊತ್ತಾಗ್ತಾ ಇರಲಿಲ್ಲ. ತಿರುಮಲ ಫ್ರೆಂಡ್ಸ್, ಈಗ ನಾವು ತಿರುಪತಿ ಕೆಳಗಡೆ ಇದ್ದೀವಿ. ಇನ್ನು ತಿರುಮಲ ಬೆಟ್ಟ ಹೋಗಬೇಕು. ನನ್ನ ಹಸ್ಬೆಂಡ್ ಒಂಚೂರು ಮೆಡಿಕಲ್ಗೆ ಹೋಗಿ ಬರ್ತೀನಿ ಅಂದರು. ಅವ್ರಿಗೆ ಸ್ವಲ್ಪ ಮಧ್ಯಾಹ್ನದಿಂದನೂ ತಲೆನೋವಿತ್ತು ಲೈಟಾಗಿ. ಹಂಗಾಗಿ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋಣ ಯಾವುದಕ್ಕೂ ಅಂತೇಳಿ ಮೆಡಿಕಲ್ ಅಪೋಲೋ ಫಾರ್ಮಸಿ ಇದೆ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ. ಮೆಡಿಕಲ್ಲು ಅದು ಕೀರ್ತಿ. ಈಗ ಸುಮಾರು 10 ಗಂಟೆ ಆಗಿದೆ. 10 ಗಂಟೆ ಅಷ್ಟೊತ್ತಿಗೆ ಬಂದಿದ್ದೀವಿ. ರೂಮ್ ಮಾಡ್ಕೊಬೇಕು. ರೂಮ್ ಮಾಡ್ಕೊಂಬಿಟ್ಟು ಸ್ಟೇ ಆಗಿ ಬೆಳಗ್ಗೆ ದರ್ಶನಕ್ಕೆ ಹೋಗೋದು. ಅದಕ್ಕಿಂತ ಮುಂಚೆ ಟಿಕೆಟ್ ತೊಗೋಬೇಕಂತೆ. ಏನ್ಮಾ ತಾತ? ಓಕೆ, ಈಗ ಹೊರಟಿದ್ದೀವಿ ನಾವು. ಫ್ರೆಂಡ್ಸ್, ಇದು ಫುಲ್ಲು ತಿರುಪತಿ ಸಿಟಿ. ತುಂಬ ದೊಡ್ಡದಾಗೇ ಇದೆ ನೋಡಿ, ತುಂಬ ದೊಡ್ಡ ಸಿಟಿನೇ. ಈಗ ನಾವು ತಿರುಮಲಗೆ ಹೋಗಬೇಕು. ಕ್ಯಾಶ್ ಇಲ್ಲ, SBIದು ATM ಇಲ್ಲಿದೆ. ಅಲ್ಲಿ ಹೋಗಿ ಈಗ ಕ್ಯಾಶ್ ಬಿಡಿಸ್ಕೊಂಬರ್ಬೇಕು. ಹೋಗ್ತಾ ಇದ್ದೀನಿ ಈಗ ನಾನು. ಗರುಡ ಇರಲೇಬೇಕು ನೋಡೋ ದೇವಸ್ಥಾನ ಅಂದಮೇಲೆ. ಗರುಡ ಇರಲೇಬೇಕು. ಇದೇನಾ ಸರ್ ತಿರುಮಲ ಟೆಂಪಲ್? ಇಲ್ಲಿ ಬಂದು ಎಲ್ಲ ತೋರಿಸ್ತದ ಮ್ಯಾಪು. ಅಲ್ಲಿ ತಗೋಬೇಕು ಟಿಕೆಟ್, ಅಲ್ಲಿ ಟೋಲ್ ಹತ್ರ. ಏನು ಟಿಕೆಟ್ ತಗೋಬೇಕು? ದರ್ಶನ ಟಿಕೆಟ್. ಇವೆಲ್ಲ ಕೊಟ್ಟು ಏನು ಚೆಕ್ ಮಾಡ್ತಾರೆ? ಗಾಡಿ ಚೆಕ್ ಮಾಡ್ತಾರಲ್ಲ, ಫಾಸ್ಟ್ ಟ್ರ್ಯಾಕ್. ಅಲ್ಲಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರಂತೆ.
ಫ್ರೆಂಡ್ಸ್ ಇಲ್ಲಿ ಪೂರ್ತಿ ಚೆಕಿಂಗ್ ಆಗುತ್ತೆ. ಡಿಕ್ಕಿ ಕೂಡ ಚೆಕಿಂಗ್ ಮಾಡ್ತಾರೆ ನೋಡಿ. ಅಲ್ಲೇ ಸಖತ್ತಾಗಿದೆ ನೋಡಿ. ಇದು ಟೋಲ್ ಹತ್ರ ಪ್ರತಿಯೊಂದು ಕೂಡ ಚೆಕ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಪೂರ್ತಿ ಚೆಕಪ್ ಆಗುತ್ತೆ ನೋಡಿ. ಅಲ್ಲಿ ಒಂದು ಗಾಡಿಯಲ್ಲಿ ಒಂದು ಪ್ಲಾಸ್ಟಿಕ್ ಬಾಟ್ಲು ಕೂಡ ಇಟ್ಕೊಳ್ಳೋಂಗಿಲ್ಲ, ಎಲ್ಲದೂ ಕೂಡ ಚೆಕ್ ಮಾಡ್ತಾರೆ. ಆಮೇಲೆ ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ ನಮ್ಮನ್ನು. ಹಾಗೆ ಇಲ್ಲಿಂದ ನೋಡಿ ತಿರುಪತಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ವೆಂಕಟೇಶ್ವರಂದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ನಾಮ ಶಂಖಚಕ್ರ ಅದ್ಭುತವಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ. ಏನ್ಮ ಹೌದಾ? ಫ್ರೆಂಡ್ಸ್ ಇಲ್ಲಿಂದ ಸೀದಾ ಈಗ ತಿರುಮಲ ಬೆಟ್ಟಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ರಸ್ತೆ ಎಲ್ಲ ಸಕ್ಕತ್ತಾಗಿದೆ. ನಾನು ಬೆಳಕಲ್ಲಿ ತೋರಿಸಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರೋದು. ನಾಳೆ ಬೆಳಗ್ಗೆನೂ ವಿಡಿಯೋ ಮಾಡ್ತೀನಿ ನೋಡಿ. ಪೂರ್ತಿ ವಿಡಿಯೋ ಮಾಡಬೇಕು, ನಂಗೆ ಅಷ್ಟು ಒಂದು ಆಸೆ ಇದೆ ವಿಡಿಯೋ ಮಾಡಬೇಕಂತೇಳಿ. ಸೀದಾ ಈಗ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಟೆಂಪಲ್ ಇದೆ. ವಿಶ್ವಮಠಯ. ಇಲ್ಲಿ ನೋಡಿ ಬೆಟ್ಟದ ಮೇಲಿಂದ ಹೇಗೆ ಕಾಣಿಸ್ತದೆ ನೋಡಿ ತಿರುಪತಿ ಸಿಟಿ. ವಾವ್, ಸಖತ್ತಾಗಿ ಕಾಣಿಸ್ತದೆ. ಬಟ್ ಇಲ್ಲೆಲ್ಲ ಸ್ಟಾಪ್ ಮಾಡಿ ಎಲ್ಲ ತೋರ್ಸೋಕೆ ಭಯ ಆಗುತ್ತೆ, ಯಾಕಂದರೆ ಗೊತ್ತಿಲ್ಲದಿರೋ ಜಾಗ ಅಲ್ವಾ, ಹಂಗಾಗಿ ಅದ್ಭುತ. ಶ್ರಿತಜನ ವತ್ಸಲುಡು ಶ್ರೀನಿವಾಸುಡು. ಫ್ರೆಂಡ್ಸ್ 7 ಬೆಟ್ಟ ಸುತ್ತಿ ತಿರುಮಲಕ್ಕೆ ಬರಬೇಕು ಅಂತಾರೆ. ಅಂದರೆ ತಿರುಮಲ ಬೆಟ್ಟ ಏನಿದೆ ಅದು 7 ಬೆಟ್ಟ ಇದೆ, ಅದು ಸುತ್ತಬಿಟ್ಟು ಬರೋದು ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ಯಾರೋ ಕೇಳಿದ್ದೆ. ಅಲ್ಲಿಂದ ಈಗ ಸೀದಾ ಬಂದರೆ ಇದು ಮುಖ್ಯ ದ್ವಾರ ನೋಡಿ, ಮೇನ್ ಎಂಟ್ರೆನ್ಸು ತಿರುಮಲದು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಸೂಪರಾಗಿದೆ. ಅಲ್ಲೇನ ಎಲ್ಲಿ ಕೂಡ ಫಸ್ಟು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಎಲ್ಲಿ ಹೋಗಬೇಕು ಏನು ಅಂತಲೇ ಗೊತ್ತಾಗಲ್ಲ ಒಂದೊಂದ್ಸಲ. ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ ಈಗ. ಇಲ್ಲಿ ಕರ್ನಾಟಕ ಗಾಡಿಗಳನ್ನೆಲ್ಲ ಸಪ್ರೇಟ್ ಪಾರ್ಕಿಂಗ್ ಪ್ಲೇಸ್ ಇದೆಯಂತೆ. ಇದೆಲ್ಲ ಮೋಸ್ಟ್ಲಿ ರೂಮ್ಗಳು ಅಂದ್ಕೋತೀನಿ. ಅಲ್ಲಲ್ಲಿ ರೂಮ್ಗಳಿದೆ ನೋಡಿ ಈ ರೀತಿ. ಸೊ ಎಲ್ಲ ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಫುಡ್ ಎಲ್ಲ ಸಿಗುತ್ತೆ ಮನೆಯಲ್ಲಿ. ಸೊ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ನೋಡಿ ಎಷ್ಟು ಬಸ್ ಇದೆ ಬೆಟ್ಟದ ಮೇಲೆ. ಫ್ರೆಂಡ್ಸ್ ಇದೆಲ್ಲ ರೂಮ್ಸ್ಗಳು ನೋಡಿ, ಚೆನ್ನಾಗಿದೆ, ಸಪ್ರೇಟಾಗಿ. ಫ್ರೆಂಡ್ಸ್ ಈಗ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಇಲ್ಲೊಂದು ಯಾವುದೋ ಶ್ರೀ ಲಕ್ಷ್ಮೀ ವರಹ ಹೋಟೆಲ್ ಅಂತ ಇದೆ. ಮೋಸ್ಟ್ಲಿ ಈ ಟೈಮಲ್ಲಿ ಊಟ ಅಲ್ಲಿ ಸಿಗಲ್ಲ ಅನಿಸುತ್ತೆ ತಿರುಪತಿಯಲ್ಲಿ. ಹಾಗಾಗಿ ಇಲ್ಲಿ ಊಟ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಪಾರ್ಕಿಂಗ್ ಹತ್ರ ಹೋಗೋಣ ಅಂತೇಳಿ. ಯಾಕೆ ಅಂತೇಳಿದ್ರೆ ನಮಗೂ ಗೊತ್ತಾಗ್ತಾಯಿಲ್ಲ, ಫಸ್ಟ್ ಟೈಮ್ ಅಲ್ವಾ ಇದು, ಒಂದೊಂದು ರೂಟು ಕೂಡ ಗೊತ್ತಾಗ್ತಾ ಇಲ್ಲ ನಮಗೆ. ಆಮೇಲೆ ನಾವು ರೂಮ್ಸ್ ಏನೂ ಬುಕ್ ಮಾಡಿಲ್ಲ, ದಿಢೀರ್ನೇ ನಾವು ಬರಬೇಕು ಅಂತ ಅಂದ್ಕೊಂಡಿದ್ರಿಂದ ರೂಮ್ಸು ಏನು ನಮಗೆ ಗೊತ್ತಾಗಲಿಲ್ಲ ಹೆಂಗೆ ಬುಕ್ ಮಾಡೋದು ಏನು ಅಂತೇಳಿ. ಒಟ್ಟಾರೆಯಾಗಿ ಬಂದಿದ್ದೀವಿ, ದೇವ್ರ ಇಚ್ಛೆ, ನೋಡೋಣ. ಹೋಗಿ ಫಸ್ಟಿಗೆ ಊಟ ಮಾಡ್ಕೊಂಬರ್ತೀವಿ. 10:45 ಆಗೋಕ್ಕಾಗಿದೆ. ಊಟ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಅಲ್ಲಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಏನು ಅಂತ. ಓಕೆ, ಸುಸ್ತಾಗ ತನುವಂತೆ ಫುಲ್ಲು ಸುಸ್ತು. ಸೊ ಫ್ರೆಂಡ್ಸ್ ಈಗ ಫ್ರೈಡ್ ರೈಸ್ನೇ ಆರ್ಡ್ರ್ ಮಾಡಿದ್ವಿ. ಫ್ರೈಡ್ ರೈಸು 100 ರುಪೀಸು. 3 ಜನ ಫ್ರೈಡ್ ರೈಸ್ನೇ ಆರ್ಡ್ರ್ ಮಾಡಿದ್ದೀವಿ ಇಲ್ಲಿ ನಾವು. ಸೊ ಇದು
ಯಾವುದು ಹೋಟೆಲ್ ಹೆಸರು ಅಂತೀನಿ ಇದು ಶ್ರೀ ಲಕ್ಷ್ಮೀ ವರಹ ಹೋಟೆಲ್ ಅಂತ ಹೇಳ್ಬಿಟ್ಟು ಅಲ್ಲಿದ್ದೀವಿ ಈಗ ನಾವು. ಫ್ರೈಡ್ ರೈಸ್ ತಿಂದ್ವಿ, ಸಿಕ್ಕಾಪಟ್ಟೆ ಖಾರ ಇತ್ತು. ಗಂಟೆಗೆ 11:30 ಆಗಿದೆ. ಆಮೇಲೆ ರೂಮು ಈಗಲೇ ಸಿಗಲ್ವಂತೆ, ರೂಮು ಬೆಳಗ್ಗೆ ಸಿಗೋದಂತೆ 4 ಗಂಟೆಗೆ. ನಮ್ಗೆ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದಲ್ವ, ನಮಗೂ ಗೊತ್ತಿಲ್ಲ. ಫಸ್ಟ್ ಈಗ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಪಾರ್ಕಿಂಗ್ ಹತ್ರ ಹೋಗಿ ಆಮೇಲೆ ಏನು ಮಾಡ್ತೀವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಖಾರವಾಗಿರೋ ಫ್ರೈಡ್ ರೈಸ್ ತಿಂದು ಒಂದು ಮಿರಿಂಡಾನು ಕೂಡ ತೊಗೊಂಡು ಕುಡಿದ್ವಿ. ಸ್ವಲ್ಪ ಬಾಯಿ ತಣ್ಣ ಆಯ್ತು ಅವಾಗ. ನಮ್ಮ ಹಸ್ಬೆಂಡಿಗೂ ಸ್ವಲ್ಪ ತಲೆನೋಯ್ತಾ ಇದೆ, ನನಗೂ ಲೈಟಾಗಿ ತಲೆನೋಯ್ತದೆ. ದೇವಸ್ಥಾನ ಹತ್ರ ಹೋದಾಗ ಅಲ್ಲಿ ಯಾವ ಥರ ವಾತಾವರಣ ಇದೆ ನೋಡೋಣ. ಅಂದರೆ ಗಾಡಿ ಪಾರ್ಕಿಂಗ್ ಮಾಡಿ ಅಲ್ಲೇ ದೇವಸ್ಥಾನದ ಹತ್ರನೇ ವೆಯ್ಟ್ ಮಾಡೋದು, ಇಲ್ಲ ದರ್ಶನಕ್ಕೆ ಹೋಗೋದು ಗೊತ್ತಿಲ್ಲ. ಯಾಕಂದರೆ ನಾವು ಟೋಕನ್ ಏನೂ ತಗೊಂಡಿಲ್ಲ. ಇಲ್ಲೇನೋ ಸರ್ವದರ್ಶನಕ್ಕೆ ಟೋಕನ್ ಸಿಗುತ್ತೆ ಅಂತಂದರು. ಮೊನ್ನೆ ನಮ್ಮ ಸಿಸ್ಟರ್ ಹೋಗಿದ್ರಲ್ವ, ನಮ್ಮ ಅಕ್ಕ, ಅವರು ಕೂಡ ಇಲ್ಲಿ ಟೋಕನ್ ತೊಗೊಂಡ್ರಂತೆ. ಇವಾಗ 4 ಗಂಟೆ ಅಂತ ಅಂತಿದ್ರಂತೆ. ಇವರು 2 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಹತ್ರ ಹೋದಾಗ ಆವಾಗಲೇ ಬಿಟ್ಬಿಟ್ರಂತೆ. ಅವರು ಹಂಗಂತ ಹೇಳಿದ್ರಲ್ವ ಅಂತ ಹೇಳ್ಕೊಂಡು ನಾವು ಬಂದಿದ್ದೀವಿ. ಸರ್ವದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದರು. ಇಲ್ಲೊಬ್ರನ್ನ ಹತ್ರ ಕೇಳಿದ್ವಿ, ಅವರು ಸರ್ವದರ್ಶನಕ್ಕೆ ನೀವು ಇವಾಗ ಹೋಗಿ ನಿಂತ್ಕೊಂಡ್ರೆ ಬೆಳಗ್ಗೆ ಹೊತ್ತಿಗೆ ದರ್ಶನ ಆಗಿಬಿಡುತ್ತೆ ಅಂತಂದರು. ಇವಾಗ ಹಸ್ಬೆಂಡ್ಗೆ ಈಗ ನಿಂತ್ಕೊಳಕ್ಕಾಗಲ್ಲ, ಸೊ ತಲೆ ಬೇರೆ ನೋಯ್ತಾ ಇದೆ ಅಂತಿದ್ದಾರೆ. ಏನು ಮಾಡ್ತೀವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ದೇವಸ್ಥಾನ ಹತ್ರ ಹೋದಾಗ ಏನು ಅನಿಸುತ್ತೆ ಆ ಥರ ಡಿಸೈಡ್ ಮಾಡ್ತೀವಿ. ಓಕೆ, ಫ್ರೆಂಡ್ಸ್, ಈಗ ನಾವು ಪಾರ್ಕಿಂಗಲ್ಲೇ ಹಾಗೆ ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಇವಾಗ ದರ್ಶನಕ್ಕೆ ನಿಂತ್ಕೋಬೇಕು. ಗಂಟೆ 2 ಕಾಲ ಆಗಿದೆ. 1 ಅವರ್ 1.5 ಅವರ್ ನನ್ನ ಹಸ್ಬೆಂಡ್ ಹಾಗೆಯೇ ರೆಸ್ಟ್ ಮಾಡಿದ್ರು. ಅಂದರೆ ಸುಮ್ಮನೆ ಹಾಗೆ ಸುಧಾರಿಸ್ಕೊಂಡ್ರು. ಅವ್ರಿಗೂ ಸುಸ್ತಾಗಿತ್ತು, ತಲೆ ಬೇರೆ ನೋಯ್ತಾ ಇತ್ತು ಅಂತೇಳಿ. ಹೋಗ್ಬಿಡೋಣ ಬೇಗ ದರ್ಶನಕ್ಕೆ ಅಂತೇಳಿ. ಯಾಕಂದರೆ ಸರ್ವ ದರ್ಶನಕ್ಕೆ ಹೋಗ್ತಿರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನಾವು ಟೋಕನ್ ಕೂಡ ತೊಗೊಂಡಿಲ್ಲ. ಅಲ್ಲಿ ಕೆಲವರು ಟೋಕನ್ ಏನು ಬೇಡ, ಹೋಗ್ಬಿಡಿ, ಹಾಗೆಯೇ ನಿಮಗೆ ದರ್ಶನ ಆಗೋಗುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಅಂತ ಅಂದರು. ಸೊ ಅದನ್ನು ನಂಬಿಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಫೋನ್ ಏನೂ ತೊಗೊಂಡೋಗಂಗಿಲ್ಲ, ಹಾಗಾಗಿ ಕಾರಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೋ ಅದೇ ದಯವಿಚ್ಛೆ. ಈಗ ನಾವು ಹೊರಟಿದ್ದೀವಿ. ತನೂ ರೆಡಿ, ಫೇಸ್ ವಾಶ್ ಮಾಡಿಕೊಂಡು. ಈಗ ನಾನು ಕೂಡ ರೆಡಿ. ಸೊ ಮತ್ತೆ ನಾನು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನಿಮ್ಮ ಜೊತೆ ಸಿಗ್ತೀನಿ.